ನಮಸ್ತೆ. ಬಲಿಷ್ಠ ಭವ್ಯ ಭಾರತದ ನನಗೆ ಜೀವನ್ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವೆಲ್ಲರೂ ಕೂಡ ಈ 15ನೇ ತಾರೀಕು ಏನೇನು ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಲ್ವಾ. ಬರೀ ಆಚರಣೆ ಅಂತಂದರೆ ಅವತ್ತಿನ ಒಂದು ದಿನದ ಮಾತ್ರ ದೇಶಭಕ್ತಿಯ ಬಗ್ಗೆ ಮಾತಾಡೋಂಥದ್ದು, ಅವತ್ತು ಒಂದು ದಿನ ಮಾತ್ರ ದೇಶಭಕ್ತಿಯ ಬಗ್ಗೆ ನೆನಪು ಮಾಡಿಕೊಳ್ಳೋಂಥದ್ದು, ಅವತ್ತೊಂದು ದಿನ ಮಾತ್ರ ಫ್ಲಾಗನ್ನು ಹಾಯ್ಸ್ ಮಾಡುವಂಥದ್ದು, ಅವತ್ತೊಂದಿನ ದಿನ ಮಾತ್ರ ಮತ್ತು ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡುವಂಥದ್ದು, ದೇಶದ ಚಿಂತನೆಯನ್ನು ಮಾಡುವಂಥದ್ದು ನಿಜವಾಗಲೂ ದೇಶಭಕ್ತಿಯನ್ನು ಸೂಚಿಸುತ್ತಾ ಇಲ್ಲ. ಒಂದು ಟಿ ವಿಯಲ್ಲಿ ಕಾರ್ಯಕ್ರಮ ಇದೆ, ಇಂಡಿಪೆಂಡೆನ್ಸ್ ಡೇಗೆ ಅಂತ ಕರೆಸಿದ್ರು. ನನಗೆ ಒಂದು ಟಿ ವಿಲಿ ಕಾರ್ಯಕ್ರಮ ಕೊಡ್ಬೇಕಾದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೆ. ಏನು ಅಂತಂದರೆ, ಭಾರತದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಭಾರತ ದೇಶದ ಉನ್ನತಿಗೆ, ಅಭಿವೃದ್ಧಿಗೆ, ಪ್ರಗತಿಗೆ ಪರಿಪೂರ್ಣ ಜವಾಬ್ದಾರರು. ಪ್ರತಿಯೊಬ್ಬ ಭಾರತೀಯನು ಕೂಡ ಜವಾಬ್ದಾರಿಯನ್ನು ವಹಿಸ್ಕೋಬೇಕಾಗತ್ತೆ. ಯಾವ ರೀತಿಯಲ್ಲಿ ವಹಿಸ್ಕೋಬೇಕು ಅಂತಂದರೆ, ತಾನು ಮಾಡುವ ಕೆಲಸ ಕಾರ್ಯದಲ್ಲಿ, ತಾನು ವಹಿಸಿದಂಥ ಜವಾಬ್ದಾರಿಗಳಲ್ಲಿ, ತಾನು ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಇದು ನನ್ನ ದೇಶದ ಪ್ರಗತಿಗೆ, ಇದು ನನ್ನ ದೇಶದ ಪ್ರಗತಿಗೆ ಅಂತ ಆ ಮನೋಭಾವದಿಂದ ಕೆಲಸ ಮಾಡ್ತಾ ಹೋದಾಗ ಖಂಡಿತವಾಗಲೂ ಕೂಡ ದೇಶ ಪ್ರಗತಿಯನ್ನು ಕಂಡೇ ಕಾಣುತ್ತೆ, ಅಭಿವೃದ್ಧಿಯನ್ನು ಕಂಡೇ ಕಾಣುತ್ತೆ ಅಂತ ಅದನ್ನು ಹೇಳ್ತಾ ಇದ್ದೆ. ನಾನು ಇನ್ನೂ ಅನೇಕ ವಿಚಾರಗಳನ್ನು ತಿಳಿಸಿದ್ದೀನಿ, ನೋಡೋಣ, ಅದನ್ನು ಕಳಿಸ್ಕೊಡ್ತೀನಿ ಎಲ್ಲರಿಗೂ. ಸಾಧ್ಯ ಆಯಿತು ಅಂದರೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ನಾನು ಅದನ್ನು. ಓಕೆ, ಆ ಥರ ಮಾತಾಡ್ತಾ ಇದ್ದೆ. ಸೊ ನಾನು ಮಾತಾಡೋದೇ ಅಲ್ಲ, ಸಾಕಷ್ಟು ಜನಕ್ಕೆ ಗೊತ್ತಿದೆ, ನಾನು ಅನೇಕ ರೀತಿಯಲ್ಲಿ ಸಮಾಜ ಸೇವಾ ಕೆಲಸಗಳನ್ನು ಮಾಡ್ತಾ ಇರ್ತೇನೆ. ವಿಶೇಷವಾಗಿ ಶಾಲಾ ಮಕ್ಕಳಿಗಾಗಿರ್ಬೋದು, ಕಾಲೇಜು ಹುಡುಗರಿಗಾಗಿರ್ಬೋದು, ಅವ್ರಿಗೆಲ್ಲರಿಗೂ ಕೂಡ ದೇಶಭಕ್ತಿಯನ್ನು ನಾನು ಬಡಿದೆಬ್ಬಿಸ್ತಾ ಇರ್ತೇನೆ. ನಾನು ಅವ್ರಿಗೆ ಹಾಗೆ ಜೀವನದಲ್ಲಿ ಹೇಗಿರಬೇಕು, ಏನಿರಬೇಕು, ಒಬ್ಬ ಪರಿಪೂರ್ಣ ಮಾನವನಾಗಿ ಬದುಕಿ ಬಾಳಬೇಕು ಅಂತಂದಾಗ ಅದು ಸೋಲ್ ಪರ್ಪಸ್ ಅಂತ ಒಂದಿರುತ್ತೆ. ಅದೇ ಆತ್ಮಕ್ಕೆ ಆದಂಥ ಒಂದು ಜೀವನದ ಸದುದ್ದೇಶದಿಂದ ಈ ಆತ್ಮ ಈ ಭೂಮಿಗೆ, ಈ ದೇಹದ ಮೂಲಕ ಬಂದಿರುತ್ತೆ. ಎಲ್ಲೂ ತನಕ ಅದರ ಸದುದ್ದೇಶವನ್ನು ನಾವು ಪೂರ್ಣ ಮಾಡಲ್ವೋ ಅಲ್ಲೂ ತನಕ ಪುನರಪಿ ಜನನಂ ಪುನರಪಿ ಮರಣಂ ಆಗ್ತಾನೆ ಇರುತ್ತದೆ. ಪರಿಪೂರ್ಣವಾಗಿ ಭಗವಂತನ ಕೃಪಾಕಟಾಕ್ಷ ಸಿಗಬೇಕು ಅಂತ ಅನ್ನೋದಾದಾಗ, ಮುಕ್ತಿ ಸಿಗಬೇಕು ಅಂತ ಅನ್ನೋದಾದಾಗ ಈ ಜನ್ಮವನ್ನು ಪಡ್ಕೊಂಡಿದ್ದೀವಿ. ಈ ಜನ್ಮದಲ್ಲಿ ನಾವು ಸಾರ್ಥಕ ಬದುಕನ್ನು ಬದುಕಬೇಕಾಗುತ್ತೆ. ಇದರಲ್ಲಿ ಏನೆಲ್ಲ ವಿಚಾರಗಳು ಬರುತ್ತೆ ಅಂತಂದಾಗ 5 ಮಾಗಳು ಅಂತ ಹೇಳ್ತಾ ಇರ್ತೀನಿ. ಏನು ಅಂತಂದರೆ, ಒಂದು ಮಾತೃವಿನ ಮೇಲೆ ಪ್ರೀತಿ ಇರಬೇಕು, ನನ್ನನ್ನು ಹೆತ್ತ ತಾಯಿ ಮೇಲೆ ಪ್ರೀತಿ ಇರಬೇಕು. ಮತ್ತೊಂದು ಮಾತೃಭಾಷೆಯ ಮೇಲೆ ಗೌರವ ಇರಬೇಕು. ಹಾಗೆಯೇ ನನ್ನ ಮಾತೃ ದೈವದ ಬಗ್ಗೆ ನನಗೆ ನಂಬಿಕೆ ಇರಬೇಕು. ಯಾರ್ಯಾರು ಏನೇನು ಹೇಳಿದ್ರು ಅಂತ ಬಿಟ್ಟು ಮತಾಂತರ ಮಾಡೋ ಅಂಥವ್ರು ನಿಜವಾಗ್ಲೂ ಜನ್ಮಾಂತರದಲ್ಲೂ ಅವನು ಸಕ್ಸಸ್ ಆಗೋದಿಲ್ಲ. ಮಾತೃಭಾಷೆಯ ಮೇಲೆ ಇರಬೇಕು, ಮಾತೃಭೂಮಿಯ ಮೇಲೆ ಇರಬೇಕು ಅಲ್ವಾ. ಈ 5 ಅಭಿಮಾನಗಳನ್ನು ನಾವು ಇಟ್ಕೊಂಡಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ ಅಂತ ಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇರ್ತಾನೆ ಅಲ್ವಾ. ಸೊ ಇದನ್ನು ನಾವೆಲ್ಲರೂ ಕೂಡ ಇಲ್ಲಿಂದ ಪಾಲನೆ ಮಾಡ್ತಾ ಇದ್ದೀವಿ. ಮಾಡಲಿಲ್ಲ ಅಂತಂದವರು ಈ ವರ್ಷದಿಂದ ನಾವು ಪ್ರತಿದಿನ ಪ್ರತಿ ಕ್ಷಣ ದೇಶದ ಹಿತಚಿಂತನೆಯನ್ನು ಮಾಡ್ತಾ ಬದುಕಿದಾಗ ದೇಶ ಸುಭಿಕ್ಷವಾಗುತ್ತೆ. ಸುಭಿಕ್ಷವಾದಂಥ ದೇಶದಲ್ಲಿ ನಾವು ಕೂಡ ಸುಭಿಕ್ಷರಾಗಿ ಬಾಳ್ತೀವಿ ಅಲ್ವಾ. ಇದು 79ನೇ ವರ್ಷದ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಪುಟ್ಟ ಸಂದೇಶ. ದಯವಿಟ್ಟು ಎಲ್ಲರೂ ಪಾಲನೆ ಮಾಡೋಣ. ಬನ್ನಿ, ನೀವು ಎಲ್ಲರೂ ಸೇರಿ ಬಲಿಷ್ಠ ಭವ್ಯ ಭಾರತವ ನಿರ್ಮಿಸುವ ಅಂತ ಹೇಳ್ತೀನಿ. ಬನ್ನಿ ಮಾಡೋಣ. ಓಕೆ, ಯಾರಿಗೆಲ್ಲ ನನ್ನ ಜೊತೆ ಸೇರಬೇಕು ಅನಿಸುತ್ತೋ ನಮ್ಮ ಆಫೀಸ್ ನಂಬರ್ಗೆ ಒಂದು ಮೆಸೇಜನ್ನು ಕೊಡಿ. ನಾವು ಗುರುಗಳ ಜೊತೆ ಸೇರಿ ಬಲಿಷ್ಠ ಭವ್ಯ ಭಾರತ ನಿರ್ಮಾಣ ಮಾಡೋದಕ್ಕೆ ಸಿದ್ಧರಿದ್ದೀವಿ ಅಂತಂದಾಗ ಯಾರ್ಯಾರು ಹೆಂಗೆ ಅವ್ರವ್ರದ್ದೇ ಆದಂಥ ಯಾವ ರೀತಿಯಲ್ಲಿ ನೀವು ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ಬೋದು ಅಂತ ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತಾ ಹೋಗ್ತಾ ಇರ್ತೀನಿ. ಓಕೆ, ರೈಟ್. ಇವತ್ತು ಏನು ಅಂತಂದರೆ ಒಂದು ವಾಸ್ತು ಟಿಪ್ಸು. ನಮ್ಮೆಲ್ಲರಿಗೂ ಕೂಡ ಗುರುವಿನ ಕೃಪಾಕಟಾಕ್ಷ ಆಗಬೇಕು, ಗುರುವಿನ ಆಶೀರ್ವಾದ ಆಗಬೇಕು ಅಂತಂದಾಗ, ಗುರುವಿನ ಆಶೀರ್ವಾದ ನಮ್ಗೆ ಯಾಕೆ ಆಗಬೇಕು ಅಂತಂದಾಗ ನಮಗೆ ಬುದ್ಧಿಮತ್ತತೆ ಜಾಸ್ತಿ ಆಗುತ್ತೆ, ಜ್ಞಾನ ವೈರಾಗ್ಯ ಜಾಸ್ತಿ ಆಗುತ್ತೆ, ವಿವೇಕ ಜಾಸ್ತಿ ಆಗುತ್ತೆ. ಯಾವ ಮನುಷ್ಯನಿಗೆ ಜ್ಞಾನ ವೈರಾಗ್ಯ ವಿವೇಕ ಬುದ್ಧಿಮತ್ತತೆ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೋ ಅವನ ಜೀವನದಲ್ಲಿ ಅತ್ಯುತ್ತಮವಾದಂಥ ಬಾಳನ್ನು ಬಾಳ್ತಾ ಇರ್ತಾನೆ. ಈ ವಾಸ್ತು ಟಿಪ್ಸಲ್ಲಿ ಇವತ್ತೇನು ಹೇಳ್ತದೆ ಅಂದರೆ, ಯಾರಿಗೆ ಈ ರೀತಿ ಸರಿಯಾಗಿ ಅಂದ್ಕೊಂಡಿದ್ರೆ ಜೀವನದಲ್ಲಿ ಬಾಳಬೇಕು, ಬದುಕಬೇಕು ಎಲ್ಲ ಅಂದ್ಕೊಳ್ತಾ ಇದ್ದಾರೆ, ಆದರೆ ದಿಕ್ಕು ತೋಚ್ತಾ ಇಲ್ಲ, ದಶೆ ತೋರಿಸ್ತಾ ಇಲ್ಲ, ನನಗೆ ಯಾವ ದಾರಿಲಿ ಹೋಗಬೇಕು, ಏನು ಮಾಡಬೇಕು, ಯಾವ ರೀತಿಯಾಗಿ ನಾನು ಜೀವನವನ್ನು ಅಭಿವೃದ್ಧಿಗೊಳಿಸ್ಕೋಬೇಕು ಅನ್ನೋಂಥ ಜ್ಞಾನ ಇಲ್ಲ ಅಂತಂದಾಗ ಅವರ ಮನೆಯ ನಾರ್ತ್ ಈಸ್ಟಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ. ಆ ನಾರ್ತ್ ಈಸ್ಟಲ್ಲಿರುವಂಥ ಪ್ರಾಬ್ಲಮನ್ನು ಒಂದು ಮಟ್ಟಕ್ಕೆ ಸರಿದೂಗಿಸಿ ನಮಗೆ ಹೇಳ್ತಾ ಇದ್ದೆಲ್ಲ ಬುದ್ಧಿ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ವಿವೇಕ ಆಗಿರ್ಬೋದು, ವೈರಾಗ್ಯ ಆಗಿರ್ಬೋದು ಎಲ್ಲವನ್ನು ಕೊಡುವಂತಹ ನಾರ್ತ್ ಈಸ್ಟಲ್ಲಿ ನಾವೆಲ್ಲ ಏನು ಮಾಡ್ಬೋದು ಅಂತಂದರೆ, ಮನೆಯ ನಾರ್ತ್ ಈಸ್ಟ್ ಭಾಗದಲ್ಲಿ
ಒಂದು ವಿಶೇಷವಾಗಿ ನಾನು ಹೇಳ್ತೇನೆ ಅಂತಂದರೆ ಹಿತ್ತಾಳೆ ಪಾತ್ರೆ ಆಗ್ಬೋದು ಅಥವಾ ಹಿತ್ತಾಳೆ ಗಂಗಾಳ ಆಗಿರ್ಬೋದು, ಇದು ಯಾವುದಾದ್ರು ಆಗಿರ್ಬೋದು. ಇದರಲ್ಲಿ ಏನು ಮಾಡ್ಬೋದು ಅಂತಂದರೆ ನೀರನ್ನು ಹಾಕಿ ಆ ನೀರಿಗೆ 1-2 ಪ್ರಿಫರಬಲಿ 3 ಚಿಟಿಕೆಯಷ್ಟು ಅರಿಶಿಣವನ್ನು ಇದರಲ್ಲಿ ಹಾಕಿ ಬಿಡಬೇಕು. ಎಷ್ಟು ದಿನಕ್ಕೊಂದ್ಸಲ ಬದಲಾವಣೆ ಮಾಡಬೇಕು? ಇದನ್ನು ಪ್ರತಿ ಗುರುವಾರ ಈ ನೀರನ್ನು ತೆಗೆದುಕೊಂಡೋಗಿ ನಾವು ಗಿಡಗಳಿಗೆ ಹಾಕೋಬೋದು. ಯಾಕೆಂತಂದರೆ ಅರಿಶಿಣ ಹಾಕಿರೋವಂಥದ್ದು. ಈ ಅರಿಶಿಣವನ್ನು ಹಾಕಿದಂಥ ನೀರಲ್ಲಿ ಈ ಭಾಗದಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ನಮಗೆ ಗುರುವಿನ ಕೃಪಾ ಕಟಾಕ್ಷ ಆಗ್ತಾ ಹೋಗ್ತಾ ಇಟ್ಸ್ ವೆರಿ ಸೈಂಟಿಫಿಕ್. ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಅದು 1 ಗಂಟೆಗಳ ಕಾಲ ಆಗ್ಬಿಡುತ್ತೆ. ಬಟ್ ಟಿಪ್ಸ್ ಆಗಿ ಹೇಳ್ತಾ ಇದ್ದೀನಿ. ಓಕೆ, ಚಿಪ್ಸ್ ಥರ ಸಣ್ಣದಾಗಿ ಹೇಳ್ಬಿಡ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳಿ, ಭಾಳ ಒಳ್ಳೆಯದಾಗುತ್ತೆ. ಒಬ್ಬರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಏನಂತಂದರೆ ಗುರುಗಳೇ ನಮ್ಮ ಮನೆ ಇದೆ, ಆ ಮನೆಗೆ ಏನಾಗಿದೆ ಅಂತಂದರೆ ಪಶ್ಚಿಮ ಭಾಗ ಬಂದ್ಬಿಟ್ಟು ಕಟ್ಟಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪಶ್ಚಿಮ ಭಾಗ ಕಟ್ಟಾಗಿದೆ ಅಂದರೆ ಇದನ್ನೇ ಮನೆ ಅಂತ ಅಂದ್ಕೊಂಡ್ರೆ ನನ್ನ ಪ್ರಕಾರ ಪಶ್ಚಿಮ ಭಾಗ ಹಿಂಗೆ ಕಟ್ಟಾಗಿರಬೇಕು ಅಂತ. ಓಕೆ, ಈ ರೀತಿ ಕಟ್ಟಾಗಿರಬೇಕು ಅಂತ. ಸೊ ಗ್ರೌಂಡ್ ಫ್ಲೋರಲ್ಲಿ ಆಗಿದ್ದರೆ, ಇದು ಗ್ರೌಂಡ್ ಫ್ಲೋರಲ್ಲಿ ಇದ್ದರೆ ನಾನು ಹೇಳ್ತೀನಿ ಅಂತಂದರೆ ಇಲ್ಲಿಂದ ಇಲ್ಲೂ ತನಕ ಒಂದು ಪಾಯ ಅಥವಾ ಒಂದು ಇಟ್ಟಿಗೆ ಎಷ್ಟಾದರೂ ಒಂದು ಸೈಜ್ ಕಲ್ಲಿನಾದರೂ ನೀವು ಇಲ್ಲಿಂದ ಇಲ್ಲಿಗೆ ಕಟ್ಟದಾಗ ಏನಾಗುತ್ತದೆ, ಕಟ್ಟಾಗಿರೋ ಪರಿಣಾಮ ಕಡಿಮೆ ಆಗಿ ಇಲ್ಲಿಂದ ಇಲ್ಲಿಗೆ ಕಂಪ್ಲೀಟ್ ಆದಂಗೆ ಆಗುತ್ತೆ. ಇದು ಒಂದು. ಎರಡನೇದು ಏನು ಹೇಳ್ತೀನಿ ಅಂತಂತಂದರೆ ಈ ಕಟ್ಟಾಗಿರೋ ಈ ಜಾಗಕ್ಕೆ ಪರಿಪೂರ್ಣವಾಗಿ ನೀವು ಈ ರೀತಿ ಏನು ಮಾಡ್ಬೋದು ಅಂತಂದರೆ ಗ್ರೇ ಕಲರ್ ಪೇಂಟನ್ನು ಮಾಡ್ಕೋಬೋದು. ಗ್ರೇ ಕಲರ್ ಪೇಂಟನ್ನು ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಈ ಪಶ್ಚಿಮ ಭಾಗದಲ್ಲಿ ಏನು ಕಟ್ಟಾಗಿದೆಯಲ್ಲ, ಇದರ ಶಕ್ತಿ ಚೈತನ್ಯಗಳು ಏನು ಕುಂಠಿತ ಆಗಿದೆಯಲ್ಲ, ಇದನ್ನು ಹೆಚ್ಚಿಸೋದಕ್ಕೆ ಈ ಗ್ರೇ ಕಲರ್ ಪೇಂಟ್ ಏನಿರುತ್ತಲ್ಲ ಇದು ಸಹಕಾರಿಯಾಗಿ ನಮಗೆ ಸಹಾಯವನ್ನು ಮಾಡಿ ಆ ವೆಸ್ಟ್ ಭಾಗದಲ್ಲಿ ಕಡಿಮೆ ಆಗಿರುವಂಥ ಎನರ್ಜಿಯನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಇದೊಂದು. ಇದಾದಮೇಲೆ ಈ ಭಾಗಕ್ಕೆ ನೀವು ಟ್ಯೂಬ್ಲೈಟ್ ಒಂದನ್ನು, ವೈಟ್ ಕಲರ್ ಟ್ಯೂಬ್ಲೈಟನ್ನು ಬೇಕಾದ್ರೆ ಹಾಕೋಬೋದು. ಸದಾ ಉರಿಯುತ್ತೆ ರೀತಿಯಲ್ಲಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅದು ನಿಮಗೆ ಎನರ್ಜಿಯನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಇದರಿಂದ ಪಶ್ಚಿಮ ಭಾಗದಿಂದ ನಿಮಗೆ ಏನು ಕೊರತೆಗಳು ಕಾಣಿಸ್ತಾ ಇದೆಯೋ, ಪಶ್ಚಿಮ ಅಂತಂದಾಗ ಸಾಧಾರಣವಾಗಿ ವಾಸ್ತುದಲ್ಲಿ ಏನಾಗುತ್ತೆ ಅಂತಂದರೆ ನನಗೆ ನಾನು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಲಾಭ ಬರುವಂಥದ್ದು, ನಾನು ಇನ್ವೆಸ್ಟ್ ಮಾಡುವಂಥದ್ದಲ್ಲಿ ಲಾಭ ಬರುವಂಥದ್ದು, ನಾನು ಮಾಡುವಂಥ ವ್ಯಾಪಾರದಲ್ಲಿ ಲಾಭವನ್ನು ಕೊಡುವಂಥ ದಿಕ್ಕು ಪಶ್ಚಿಮ. ಹಾಗಾಗಿ ಆ ಥರ ಏನಾದ್ರು ಕಡಿಮೆ ಆಗಿದೆ ಅದನ್ನು ಇದು ಜಾಸ್ತಿ ಮಾಡ್ತಾ ಹೋಗುತ್ತೆ. ಇದು ಒಂದೇದು. ಮತ್ತೊಬ್ಬರು ಏನು ಕೇಳ್ತಾ ಇದ್ದಾರೆ, ಆಗ್ನೇಯ ಭಾಗದಲ್ಲಿ ಯಾವ ಫೇಸಿಂಗ್ ಮಾಡಿಕೊಂಡು ನಾನು ಅಡುಗೆಯನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಲೆಟಸ್ ಥಿಂಕ್ ಇದೆ ಅಂತ ಅಂದ್ಕೊಳ್ಳೋಣ. ಅಡುಗೆ ಮನೆ ಇದ್ದಾಗ ಸಾಧಾರಣವಾಗಿ ವಾಸ್ತುವಿನ ಪ್ರಕಾರ ಪೂರ್ವವನ್ನು ನೋಡುತ್ತಾ ಸ್ಟವನ್ನು ಇಟ್ಕೊಂಡು ನೀವು ಅಡುಗೆಯನ್ನು ಮಾಡಬೇಕು. ಯಾಕೆ ಅಂತಂದಾಗ ಬೆಳಗಿನ ಹೊತ್ತು ಸೂರ್ಯನಿಂದ ಬರುವಂತಹ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಅಂತ ಬರುತ್ತೆ. ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಅಂತ ಅಂದ್ಬಿಟ್ಟು ಸೊ ತಿಳಿನೇರಳೆ ಬಣ್ಣದ ರೇಡಿಯೇಷನ್ ಅಂತ ಬರುತ್ತೆ. ಆ ತಿಳಿನೇರಳೆ ಬಣ್ಣದ ರೇಡಿಯೇಷನ್ ಬಂದಾಗ ಏನಾಗುತ್ತೆ ಅಂದರೆ ಇಲ್ಲಿ ಯಾರು ನಿಂತು ಅಡುಗೆಯನ್ನು ಮಾಡ್ತಾ ಇರ್ತಾರೋ ಅವರಿಗೆ, ಅವರ ದೇಹಕ್ಕೆ ಆ ತಿಳಿನೇರಳೆ ಬಣ್ಣದ ಆ ಒಂದು ರೇಸ್ ಏನಿರುತ್ತಲ್ಲ, ಸೊ ಅದು ಕಿರಣಗಳು ಅದು ಅವರು ಹೋಗಿ ವಿಶೇಷವಾಗಿ ಏನಾಗುತ್ತೆ ಅಂದರೆ ಈ ಭಾಗದಲ್ಲಿ ನಿಂತ್ಕೊಂಡು ಯಾರು ಅಡುಗೆ ಮಾಡ್ತಾ ಇರ್ತಾರೋ, ಕೆಲಸ ಮಾಡ್ತಾ ಇರ್ತಾರೋ, ಏನು ಮಾಡ್ತಾ ಇರ್ತಾರೋ ಅವರ ಬೆನ್ನು ಮೂಳೆ ಏನಿರುತ್ತಲ್ಲ, ಬೆನ್ನು ಮೂಳೆಯನ್ನು ಸದೃಢಗೊಳಿಸುವಂಥ ವಿಶೇಷವಾದ ಶಕ್ತಿಯನ್ನು ಅದು ಕೊಡುತ್ತೆ. ಮತ್ತೊಂದು ಇಲ್ಲಿಂದ ಬರುವಂಥದ್ದು ಸೂರ್ಯನ ರಶ್ಮಿಯಿಂದ ಏನಾಗುತ್ತೆ ಅಂದರೆ ವಿಟಮಿನ್ ಡಿ ಕೂಡ ನಮ್ಗೆ ಜಾಸ್ತಿ ಆಗುತ್ತೆ. ವಿಟಮಿನ್ ಡಿ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ ಅದು ಕ್ಯಾಲ್ಶಿಯಮನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋಂಥ ಶಕ್ತಿ ಚೈತನ್ಯವನ್ನು ಕೊಡುವಂಥದ್ದು ವಿಟಮಿನ್ ಡಿಯ ವಿಶೇಷವಾದ ಚೈತನ್ಯ, ಇನ್ನು ಗುಣಲಕ್ಷಣ. ಸೊ ವಿಟಮಿನ್ ಡಿ ಬಾಡಿಗೆ ನಮ್ಗೆ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗುವಂಥ ಕ್ಯಾಲ್ಶಿಯಮನ್ನು ನಮ್ಮ ಬೆನ್ನು ಮೂಳೆ ಅಥವಾ ಬೆನ್ನು ಮೂಳೆ ಎಲ್ಲ ಮೂಳೆಗಳು ಕೂಡ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಇವಾಗ ನೋಡಿ, ಈಗ ಸಾಧಾರಣವಾಗಿ ಹುಷಾರಿಲ್ಲ ಅಂತ ಹೋದಾಗ ಡಾಕ್ಟ್ರು 2 ಇಂಪಾರ್ಟೆಂಟಾಗಿ ಬರ್ಕೊಡ್ತಾರೆ, ಟೆಸ್ಟ್ ಮಾಡಿಸಿ ಅಂತ.